ನಮಸ್ಕಾರ ಸ್ನೇಹಿತರೆ. RRB ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ, ನೋಡೋಣ ಬನ್ನಿ ಸ್ನೇಹಿತರೆ. ಯಾವ ಗ್ರಹಗಳು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿವೆ? ಆಪ್ಷನ್ ಎ ಗುರು ಮತ್ತು ಶನಿ ಗ್ರಹ. ಆಪ್ಷನ್ ಬಿ ಶನಿ ಮತ್ತು ಭೂಮಿ ಗ್ರಹ. ಆಪ್ಷನ್ ಸಿ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು. ಆಪ್ಷನ್ ಡಿ ಬುಧ ಗ್ರಹ, ಶುಕ್ರ ಮತ್ತು ಭೂಮಿ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತಗೊಂಡಿದ್ದೇನೆ ಎಂದು ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 8ನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ರೈಲ್ವೆ ನೇಮಕಾತಿ NTPC ಮತ್ತು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಕ್ಷತ್ರಗಳು ಮತ್ತು ಸೌರಮಂಡಲ ಪಾಠದಿಂದ ಕೇಳ್ತಾರೆ ಪ್ರಶ್ನೆಯನ್ನು ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಮೊದಲ 4 ಗ್ರಹಗಳಾದ ಬುಧ ಗ್ರಹ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳು ಉಳಿದ 4 ಗ್ರಹಗಳಿಗಿಂತ ಸೂರ್ಯನಿಗೆ ಅತಿ ಹತ್ತಿರದಲ್ಲಿವೆ. ಇವುಗಳನ್ನು ಒಳಗ್ರಹಗಳು ಅಂತ ಕರಿತೇವೆ ಸ್ನೇಹಿತರೆ, ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳನ್ನು. ಮತ್ತು ಇವು ಅತಿ ಕಡಿಮೆ ಉಪಗ್ರಹಗಳನ್ನು ಹೊಂದಿವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಮಂಗಳ ಗ್ರಹದ ಕಕ್ಷೆಯ ಹೊರಗಿನ ಗ್ರಹಗಳಾದ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳು ಒಳಗ್ರಹಗಳಿಗಿಂತ ಅತಿ ಹೆಚ್ಚು ದೂರದಲ್ಲಿವೆ. ಇವುಗಳನ್ನು ಹೊರಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ. ಈ ಹೊರಗ್ರಹಗಳು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿವೆ ಸ್ನೇಹಿತರೆ. ಅಂದರೆ ಗುರುಗ್ರಹ, ಶನಿಗ್ರಹ, ಯುರೇನಸ್ ಮತ್ತು ನೆಪ್ಚೂನ್ಗಳು ಸ್ನೇಹಿತರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿವೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಗುರುಗ್ರಹ, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ 2ನೇ ಪ್ರಶ್ನೆ ಸ್ನೇಹಿತರೆ, ಶನಿ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿ ಸ್ನೇಹಿತರೆ? ಹೇಳಿಕೆ 1 ಸ್ನೇಹಿತರೆ, ಹಳದಿ ಮಿಶ್ರಿತ ಬಣ್ಣದಿಂದ ಕೂಡಿದ ಗ್ರಹ. 2ನೇದು, ಇದರ ಸುತ್ತಲೂ ಸುಂದರವಾದ ಉಂಗುರಗಳನ್ನು ಹೊಂದಿದೆ. ಹೇಳಿಕೆ 2, ಇದರ ಸುತ್ತಲೂ ಸುಂದರವಾದ ಉಂಗುರಗಳನ್ನು ಹೊಂದಿದೆ. ಮತ್ತು ಹೇಳಿಕೆ 3, ಶನಿ ಗ್ರಹವು ನೀರಿನ ಸಾಂದ್ರತೆಗಿಂತಲೂ ಕಡಿಮೆ. ಅದೇ ರೀತಿ 4ನೇ ಹೇಳಿಕೆ, ಶನಿ ಗ್ರಹದ ಬಳೆಗಳು ಬರಿಗಣ್ಣಿಗೆ ಕಾಣುವುದಿಲ್ಲ. ಆಪ್ಷನ್ ಎ ಸ್ನೇಹಿತರೆ ಹೇಳಿಕೆ 1 ಮತ್ತು 2 ಸರಿ. ಆಪ್ಷನ್ ಬಿ ಹೇಳಿಕೆ 3 ತಪ್ಪು. ಹೇಳಿಕೆ 2, 3, 4 ಸರಿ. ಆಪ್ಷನ್ ಡಿ ಹೇಳಿಕೆ 1, 2, 3, 4 ಸರಿ ಸ್ನೇಹಿತರೆ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತಗೊಂಡಿದ್ದೇನೆ ಅಂತ. ಈ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ ನಾನು 8ನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಶನಿ ಗ್ರಹದ ಬಗ್ಗೆ. ಹಳದಿ ಮಿಶ್ರಿತ ಬಣ್ಣದಿಂದ ಕೂಡಿದ ಗ್ರಹ ಶನಿ ಗ್ರಹ. ಇದು ಉಂಗುರಗಳನ್ನು ಸೌರಮಂಡಲದಲ್ಲಿ ಇದು ಸುಂದರವಾದ ಉಂಗುರಗಳನ್ನು ಹೊಂದಿದೆ ಸ್ನೇಹಿತರೆ. ಆದ್ದರಿಂದ ಇದನ್ನು ವಿಶೇಷ ಅನನ್ಯ ಗ್ರಹವನ್ನಾಗಿ ಮಾಡಿದೆ ಸ್ನೇಹಿತರೆ ಈ ಉಂಗುರ. ಈ ಬಳೆಗಳು ಬರಿಗಣ್ಣಿಗೆ ಕಾಣುವುದಿಲ್ಲ. ಇವುಗಳನ್ನು ದೂರದರ್ಶಕದ ಮೂಲಕ ವೀಕ್ಷಿಸಬಹುದು. ಶನಿ ಗ್ರಹವು ಕೂಡ ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿದೆ ಸ್ನೇಹಿತರೆ. ಶನಿ ಗ್ರಹದ ಸಾಂದ್ರತೆ ಸ್ನೇಹಿತರೆ ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಸ್ನೇಹಿತರೆ. ಹಾಗಾಗಿ ಇದು ನೀರಿನ ಮೇಲೆ ಏನಾದ್ರು ಈ ಗ್ರಹವನ್ನು ಹಾಕೋದ್ರೆ ಸ್ನೇಹಿತರೆ ತೇಲುತ್ತೆ ಸ್ನೇಹಿತರೆ. ಶನಿ ಗ್ರಹದ ಬಗೆಗಿನ ಆಸಕ್ತಿದಾಯಕ ಅಂಶವೆಂದರೆ ಎಲ್ಲ ಗ್ರಹಗಳಿಗಿಂತಲೂ ಇದು ಕಡಿಮೆ ಸಾಂದ್ರತೆ ಹೊಂದಿದೆ ಮತ್ತು ಇದರ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಡಿ ಹೇಳಿಕೆ 1, 2, 3, 4 ಕೂಡ ಸರಿಯಾಗ್ತವೆ ಸ್ನೇಹಿತರೆ. ಈ ವಿಡಿಯೋ ಸ್ನೇಹಿತರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.